ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಅಪ್ರಿಸಿಯೇಷನ್ ಕೊಟ್ಟಿದ್ದೀರಾ ಲಾಸ್ಟ್ ವಿಡಿಯೋಗೆ. ತುಂಬಾ ಜನಕ್ಕೆ ಕ್ವಶನ್ಗೂ ಕೂಡ ಸೊಲ್ಯೂಷನ್ ಸಿಕ್ಕಿದೆ. ಸೊ ಹಂಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿನ್ನೆ ವಿಡಿಯೋಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವರ ಒಂದು ಕಮೆಂಟ್ ನ ಪಿಕ್ ಮಾಡಿಕೊಂಡು ನನ್ನ ಒಂದು ಚಾನಲ್ ಅಲ್ಲಿ ಅವರ ಒಂದು ಕಮೆಂಟ್ ನ ಪಿಕ್ ಮಾಡಿಕೊಂಡು ಇವತ್ತಿನ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತಿದ್ದೀನಿ. ಸೊ ನಾಳೆ ಬರುವಂತ ಒಂದು ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ ನಲ್ಲಿ ನಿಮ್ಮ ಒಂದು ನೇಮ್ ಬರಬೇಕು ಅಂದ್ರೆ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಇದೇ ತರ ಯೂಸ್ಫುಲ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗ್ತಿರುತ್ತೆ. ಸೊ ಮೊದಲನೇದಾಗಿ ಮೋಟಿವೇಶನಲ್ ವಿಡಿಯೋ 28 ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಹಾರ್ಟ್ ಶೇಪ್ ಅನ್ನೋದು ಕೊಟ್ಕೊಂಡು ಹೋಗ್ತಿರ್ತೀನಿ. ಒಂದ್ ವೇಳೆ ನಿಮ್ ಕ್ವಶನ್ಗೆ ರಿಪ್ಲೈ ಮಾಡಿದೀನಿ ಅಂದ್ರೆ, ರಿಪ್ಲೈ ಮಾಡಿಲ್ಲ ಅಂದ್ರೆ ಮತ್ತೆ ಕಮೆಂಟ್ ಮಾಡಿ. ಓಕೆನಾ. ಸೊ ವಿಚ್ ತಾಲೂಕ್ ಆಫೀಸ್ ಹ್ಯಾಸ್ ಟು ಬಿ ವಿಸಿಟ್ ಅಂಡರ್ ಕಾಲೇಜ್? ತಾಲೂಕ್ ಆಫೀಸ್ ಆರ್ ವಿಲೇಜ್ ತಾಲೂಕ್ ಆಫೀಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಸೊ ವಿಲೇಜ್ ನ ಒಂದು ತಾಲೂಕ್ ಆಫೀಸ್ಗೆ ನೀವು ಹೋಗ್ಬೇಕಾಗುತ್ತೆ. ನಿಮ್ಮ ಒಂದು ವಿಲೇಜ್ ನಲ್ಲಿ ಯಾವ ಒಂದು ತಾಲೂಕ್ ಆಫೀಸ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಒಂದ್ಸತಿ ವೆರಿಫಿಕೇಶನ್ಗೋಸ್ಕರ ಕಾಂಟ್ಯಾಕ್ಟ್ ಆಗ್ಬೋದು. ಓಕೆನಾ. ಸೊ ಅದಾದ್ಮೇಲೆ ಬ್ರೋ ಲಾಸ್ಟ್ ಡೇಟ್ ಈಸ್ ಓವರ್ ಅಂತ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಲ್ ಓಕ್ ಅಂತ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಆಲ್ ಓಕ್ ಗೇಮಿಂಗ್ ಅನ್ನೋರು. ಬ್ರೋ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲೋಸ್ ಆಗಿದೆ ಬ್ರೋ. 2025 ಮತ್ತು 26 ನ ಒಂದು ಸ್ಕಾಲರ್ಶಿಪ್ 15ನೇ ತಾರೀಕು ತನಕ ಕೆಲವೊಂದು ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ಓಪನ್ ಇಟ್ಟಿದ್ದಾರೆ ಸ್ಕಾಲರ್ಶಿಪ್ ನ. 15ನೇ ತಾರೀಕು ಇನ್ನೊಂದು 2 ದಿನ ಇದೆ ಅಷ್ಟೇ. ಪ್ರತಿಯೊಬ್ರು ಇನ್ನೊಂದು 3 ದಿನ ಇದೆ ಅಷ್ಟೇ. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಒಂದ್ಸತಿ ಓವರ್ ಅಂತ ಬಂದಿದೆ ಅಂದ್ರೆ ನೋಡೋಣಂತೆ ಡೇಟ್ ಎಕ್ಸ್ಟೆಂಡ್ ಆಗ್ಲಿ 15ನೇ ತಾರೀಕು ಆದ್ಮೇಲೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಸದ್ಯದ ಮಟ್ಟಿಗೆ ಯಾವ ಡಿಪಾರ್ಟ್ಮೆಂಟ್ ಅಂತ ನೀವು ಹೇಳಿಲ್ಲ. ಸೊ ಹಂಗಾಗಿ ಡಿಪಾರ್ಟ್ಮೆಂಟ್ ಅಂಡರ್ ಕೆಲವೊಂದು ಡಿಪಾರ್ಟ್ಮೆಂಟ್ ಅಂಡರ್ ನಿಮ್ಗೆ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಡೇಟ್ ಅಪ್ಲಿಕೇಶನ್ ಹಾಕಕ್ಕೆ. ಸೊ ಒಂದ್ ವೇಳೆ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ಅಂತ ಹೇಳೋದಾದ್ರೆ ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ, ಆಗುತ್ತೆ, ವೇಟ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೊಹಮ್ಮದ್ ಅಫ್ರಾನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಅಪ್ರೂವ್ಡ್ ಆಗಿದೆ, ಮತ್ತೆ ಎಲಿಜಿಬಲ್ ಅಂತಾನೂ ಕೂಡ ಬಂದಿದೆ. ಸೆಕೆಂಡ್ ಡೇಟಾ ನೋ ಡೇಟಾ ಅಂತ ಬರ್ತಿದೆ ಸೆಕೆಂಡ್ ಲೆವೆಲ್, ಮತ್ತೆ ಥರ್ಡ್ ಲೆವೆಲ್ ನ ಒಂದು DBT ನೋ ಅಂತ ಬರ್ತಿದೆ. ಪೇಮೆಂಟ್ ಡೀಟೇಲ್ಸ್ ಆಲ್ಸೋ ನಾಟ್ ಶೋಯಿಂಗ್. ನಂದು SSP ಬಂದಿಲ್ಲ ಬ್ರೋ, ಎಲ್ಲ ನನ್ನ ಫ್ರೆಂಡ್ಸ್ಗೆ ಬಂದಿದೆ. 5th ಸೆಮ್ ಇಂಜಿನಿಯರಿಂಗ್ ಇಯರ್ 2025 ಮತ್ತೆ 26 ಅಂತ ಹೇಳಿದ್ದಾರೆ. ಅಂದ್ರೆ ಈ ಸತಿ ನೀವು ಅಪ್ಲೈ ಮಾಡಿರುವಂಥದ್ದು. ಸೊ ಈ ಸತಿ ಅಪ್ಲೈ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಫಸ್ಟ್ ನಿಮ್ದು ವೆರಿಫಿಕೇಶನ್ ಆಗಬೇಕು. ನಿಮ್ದು ಅಪ್ಲಿಕೇಶನ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಿದೆ ಅಂತ ಹೇಳ್ತಿದ್ದೀರಾ, ಮತ್ತೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತಾನೂ ಕೂಡ ತೋರಿಸ್ತಿದೆ ಅಂತ ಹೇಳೋದಾದ್ರೆ ಒಂದ್ಸತಿ DDO ಅಪ್ರೂವ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ DDO ಅಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಮರಳಿ ಅವ್ರಿಗೆ ಕಾಂಟ್ಯಾಕ್ಟ್ ಆಗಬೇಕಾಗುತ್ತೆ. ಸೊ ಈ ತರ ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳಿ. ಸೊ ಒಂದ್ ವೇಳೆ ನಿಮಗೆ DBT ಪುಷ್ ಆಗಿಲ್ಲ ಅಂತ ಹೇಳೋದಾದ್ರೆ ಅಮೌಂಟ್ ಅನ್ನು ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ. ಅಮೌಂಟ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಫಸ್ಟ್ DDO ಅಪ್ರೂವ್ ಆಗಬೇಕಾಗುತ್ತೆ. ಒಂದ್ಸತಿ ಹೋಗ್ಬಿಟ್ಟು ಅಪ್ರೂವ್ ಮಾಡಿಸ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟು ವಿಷ್ಣು ಅನ್ನೋರು ಕಮೆಂಟ್ ಮಾಡಿದ್ದಾರೆ. ವಿಷ್ಣು ನಾಯಕ್ ಅನ್ನೋರು, ಹೇ ಬ್ರೋ, ಐ ಹ್ಯಾವ್ ಅಪ್ಲೈಡ್ ಫಾರ್ ದ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ SSP ಫಾರ್ 2025 ಮತ್ತು 26. ಇಟ್ಸ್ ಶೋಯಿಂಗ್ ಫಸ್ಟ್ ಲೆವೆಲ್ ಅಪ್ಲಿಕೇಶನ್ ಅಪ್ರೂವ್ಡ್ ಬೈ ಎಸ್ ಫಾರ್ ಎಲಿಜಿಬಲ್, ಸ್ಟಿಲ್ ನೋ ಪ್ರೋಗ್ರೆಸ್ ಆಫ್ಟರ್ ಫಸ್ಟ್ ಲೆವೆಲ್. ಶುಡ್ ಐ ಗೋ ಟು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡ್ ಚೆಕ್ ಆರ್ ಶುಡ್ ಬಿ ಐ ವೇಟ್ ಫಾರ್ ಅಪ್ಡೇಟ್ ಫ್ರಮ್ SSP ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ ನೀವು ರೀಸೆಂಟ್ ಆಗಿ ವೆರಿಫಿಕೇಶನ್ ಮಾಡ್ಸಿದ್ದೀರಾ ಅಂತ ಹೇಳಿ ಅಂತ ಅನ್ಕೋತೀನಿ. ಪೋಸ್ಟ್ ಮ್ಯಾಟ್ರಿಕ್ಸ್ ನ ಒಂದು SSP ಸ್ಕಾಲರ್ಶಿಪ್ಗೆ, ಅದು ಈ ವರ್ಷದ ಸ್ಕಾಲರ್ಶಿಪ್, ಅದು 2025 ಮತ್ತು 26 ಇಂದು ಸ್ಕಾಲರ್ಶಿಪ್ಗೆ ಇವಾಗ ಅಪ್ಲೈ ಮಾಡಿದ್ದೀರಾ. ಸೊ ಮೊದಲನೇದಾಗಿ ನೀವು ವೇಟ್ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂದ್ರೆ ಫಸ್ಟ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಕೂಡ ಆಗಿದೆ, ಅಪ್ರೂವ್ ಕೂಡ ಆಗಿದೆ. ಸೊ ಅಮೌಂಟ್ ಅನ್ನ ಒಂದು ಅಪ್ಡೇಟ್ ಆಗ್ಬೇಕಷ್ಟೇ. ಸೊ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಪದೇ ಅವರಿಗೆ ಕಾಲ್ ಮಾಡಿ ಮತ್ತೆ ವೆರಿಫಿಕೇಶನ್ಗೋಸ್ಕರ ಕೇಳುವಂತ ಒಂದು ಅವಶ್ಯಕತೆ ಇಲ್ಲ. ಒಂದ್ಸತಿ ನೀವು ವೆರಿಫಿಕೇಶನ್ ಮಾಡಿಸಿದ್ರಾ ಅಂದ್ರೆ ಪದೇ ವೆರಿಫಿಕೇಶನ್ ಮಾಡಿಸುವಂತ ಒಂದು ಅವಶ್ಯಕತೆನೂ ಕೂಡ ಇಲ್ಲ. ಸ್ವಲ್ಪ ವೇಟ್ ಮಾಡಿ, ಇನ್ನೊಂದು 1.5-2 ಮಂತ್ಸ್ ವೇಟ್ ಮಾಡಿ. ಏನು ಅಪ್ಡೇಟ್ ಬಂದಿಲ್ಲ, ಏನು ಪ್ರೋಗ್ರೆಸ್ ಆಗಿಲ್ಲ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಅಂತ ಹೇಳೋದಾದ್ರೆ ಮರಳಿ ನೀವು ಮತ್ತೆ ಕಾಂಟ್ಯಾಕ್ಟ್ ಆಗಿ. ಓಕೆನಾ, ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡಿ ಬ್ರೋ. NSP ಬಗ್ಗೆ ವಿಡಿಯೋ ಮಾಡಿ, ಖಂಡಿತ ಬ್ರೋ ಮಾಡ್ತೀನಿ ಬ್ರೋ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ ಕೆನಾಟ್ ಅಪ್ಲೈ SSP ಸ್ಕಾಲರ್ಶಿಪ್ ಅಂತ ಕೇಳಿದ್ದಾರೆ. ಫುಲ್ ಬರೀರಿ ಬ್ರೋ, ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ. ಓಕೆನಾ. NSP ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಜನ ಕೇಳಿದ್ದಾರೆ. ಇಲ್ಲೂ ಅಷ್ಟೇ, ಮೇಕ್ ಎ ವಿಡಿಯೋ ಆಫ್ NSP ಸ್ಕಾಲರ್ಶಿಪ್ ರಿಲೇಟೆಡ್ ಅಂತ ನಾಳೆ ಬರುತ್ತೆ ಬ್ರೋ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಮತ್ತೆ ಸೇಮ್ ಕ್ವಶನ್ ಇದೆ. ಮತ್ತೆ ಶರಣ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಪ್ರೂವ್ಡ್ ಬಟ್ ಥರ್ಡ್ ಲೆವೆಲ್ DBT ನೋ ಅಂತ ಇದೆ. ಅಮೌಂಟ್ ಈಸ್ ಮೆನ್ಷನ್ಡ್, ವಾಟ್ ಟು ಡೂ? ವೇಟ್ ಮಾಡಿ ಬ್ರೋ. ಯಾಕಪ್ಪ ಅಂದ್ರೆ ವೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ದು ವೆರಿಫಿಕೇಶನ್ ಆಗಿದೆ, ಸೊ ಹಂಗಾಗಿ ನಿಮ್ಗೆ ಥರ್ಡ್ ಲೆವೆಲ್ ನ ಒಂದು DBT ನೋ ಅಂತ ಬಂದಿದೆ. ಸೊ ಹಂಗಾಗಿ ಈ ತಿಂಗಳು ತನಕ ವೇಟ್ ಮಾಡಿ ಬ್ರೋ. ಯಾವ ಇಯರ್ದು ಒಂದು ಅಮೌಂಟ್ ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡಿಲ್ಲ, ಒಂದ್ಸತಿ ಅಮೌಂಟ್ ನ ಮೆನ್ಷನ್ ಮಾಡಿ. DBT ಪುಷ್ಡ್ ಎಸ್ ಅಂತ ಇದೆ. ಓಕೆ.
ನೆಕ್ಸ್ಟ್ ಬಂದುಬಿಟ್ಟು ಬ್ರೋ ನಂದು ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ವಿದ್ಯಾಸಿರಿ ಹಾಸ್ಟೆಲ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದ್ದೀನಿ. ವಿದ್ಯಾಸಿರಿ ಅಮೌಂಟ್ ಬರುತ್ತಾ ಇಲ್ವೋ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಬ್ರೋ. ಅಪ್ಲಿಕೇಶನ್ ಸ್ಟೇಟಸ್ ನೋಡ್ದಿರ ಅದು ಹೆಂಗೆ ಹೇಳಿ ಅಮೌಂಟ್ ಬರುತ್ತೋ ಇಲ್ವೋ ಅಂತ ಹೇಳಿ. ಸೊ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ, ಓಕೆನಾ? ಇಲ್ಲಾಂದರೆ ವಾಟ್ಸಪ್ ಮಾಡಿ ಬ್ರೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಕ್ಷ್ಮಣ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ನಂದು 3rd ಲೆವೆಲ್ನ ಒಂದು DBT ಪುಷ್ ನೋ ಅಂತ ಇದೆ, ಮತ್ತು ಬ್ಯಾಂಕ್ ನೇಮ್ ಮತ್ತೆ ಬ್ರಾಂಚ್ ನೇಮ್ ತೋರಿಸಿಲ್ಲ, ವೆರಿಫಿಕೇಶನ್ ಮಾಡಿಸ್ಬೇಕಂತ ಕೇಳಿದ್ದಾರೆ. ಸೊ ಒಂದ್ಸತಿ KYC ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ನಿಮ್ದು ಬ್ಯಾಂಕ್ ನೇಮ್ ತೋರಿಸ್ತಿಲ್ಲ. ಸೊ ಒಂದ್ಸತಿ ನೀವು ತಾಲೂಕ್ ಆಫೀಸ್ಗೆ ವಿಸಿಟ್ ಮಾಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ಬೋದು, ಓಕೆನಾ? ಸೊ ಈ ಪ್ರಾಬ್ಲಮ್ ನಿಮಗೆ ಅಲ್ಲೇ ಸಿಗುತ್ತೆ ಸೊಲ್ಯೂಷನ್, ಮತ್ತೆ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಪಾಪ, ಬೇರೆಯವ್ರಿಗೂ ಆನ್ಸರ್ ಸಿಗಲ್ಲ. ಸೊ ಹಂಗಾಗಿನೇ. ಸೊ ಮತ್ತೆ DJ ಗೇಮಿಂಗ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಐ ರಿಸೀವ್ಡ್ 48,964 rupees ಬಟ್ DDO ಅಪ್ರೂವ್ಡ್ ನೋ ಇದೆ, SC ಕ್ಯಾಂಡಿಡೇಟ್. ಮಿಕ್ಕಿದ ಅಮೌಂಟು ಮೆನ್ಷನ್ ಆಗಿಲ್ಲ ಬ್ರೋ. GOI 69,000 ಮೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಬ್ರೋ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. DDO ಅಪ್ರೂವ್ಡ್ ಆಗಬೇಕಾಗುತ್ತೆ. ನಿಮ್ಮದು ಅರ್ಧ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗಿದೆ ಅಂತ ಹೇಳೋದಾದ್ರೆ DDO ಅಪ್ರೂವ್ಡ್ ನೋ ಅಂತ ಇದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ಸೊ ಹಂಗಾಗಿ ಅಪ್ರೂವ್ ಆಗಬೇಕಾಗುತ್ತೆ ಬ್ರೋ. ಅಪ್ರೂವ್ ಆಗಲಿಲ್ಲ ಅಂದರೆ ಮೆಸೇಜ್ ಏನೋ ಅಮೌಂಟ್ ಬರಲ್ಲ ನಿಮಗೆ, ಓಕೆ? ನೆಕ್ಸ್ಟ್ ಬಂದ್ಬಿಟ್ಟು ಮಿಥುನ್ ಅನ್ನೋರು ಮಿಥುನ್ MD ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಫಸ್ಟ್ ಇಯರ್ ಅಮೌಂಟ್ ಬಂತು, ಸೆಕೆಂಡ್ ಇಯರ್ ಬಂದಿಲ್ಲ ಬ್ರೋ. 3rd ಇಯರ್ ಅಡ್ಮಿಷನ್ ಆರ್ಡರ್ ನಂಬರ್ ತೋರಿಸ್ತಿಲ್ಲ, ವಾಟ್ ಟು ಡೂ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರೆ. ಬ್ರೋ ಏನಂತ ತೋರಿಸ್ತಿದೆ? ಬ್ಲ್ಯಾಂಕ್ ಆಗಿ ತೋರಿಸ್ತಿದ್ಯಾ, ಏನಂತ ತೋರಿಸ್ತಿದೆ ಗೊತ್ತಿಲ್ಲ ನನಗೆ. ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಬ್ರೋ, ನಾನು ನಿಮಗೆ ನೋಡ್ಬಿಟ್ಟು ಹೇಳ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದ್ಸತಿ ಮೆಸೇಜ್ ಮಾಡಿ, ಪದೇ ಮೆಸೇಜ್ ಮಾಡಬೇಡಿ. ಒಂದ್ಸತಿ ನಾನು ರಿಪ್ಲೈ ಮಾಡಿದ್ದೀನಿ ಅಂದರೆ ಅದೇ ಉತ್ತರನೇ ಬಂದಿರುತ್ತೆ ಮತ್ತೆ, ಓಕೆನಾ? ನೀವು ಹಂಗಲ್ಲ ಹಿಂಗೆ ಹಂಗಲ್ಲ ಅಳಿಯಲ್ಲ ಮಗಳ ಗಂಡ ನಂಗೆ ಆ ಕಡೆ ಈ ಕಡೆ ನೀವು ಮತ್ತೆ ಅದನ್ನೇ ಕ್ವಶನ್ ಕೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಹಂಗೆ ಕೇಳಿದ್ದೀರಾ. ಒಂದ್ಸತಿ ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀನಿ ನಾನು, ಮತ್ತೆ ತಿರುವ ಮರುವ ಅದನ್ನೇ ಕೇಳ್ತೀರಾ ನೀವು. ಸೊ ಹಂಗಾಗಿನೇ ಹಂಗೆ ಕೇಳಕ್ಕೆ ಹೋಗ್ಬೇಡಿ, ತುಂಬ ಜನಕ್ಕೆ ಅದು ಆನ್ಸರ್ ಹೋಗಲ್ಲ. ನಾನು ಎಷ್ಟು ಜನಕ್ಕಂತ ರಿಪ್ಲೈ ಮಾಡಲಿ. ಸೊ ಹಂಗಾಗಿನೇ ಒಂದ್ಸತಿ ನಾನು ರಿಪ್ಲೈ ಮಾಡಿದ್ದೀನಿ ಅಂದರೆ ಒಂದ್ಸತಿ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಿನ್ಸ್ 4625 ಅನ್ನೋರು ಕಮೆಂಟ್ ಮಾಡಿದರೆ. ಪ್ರೀವಿಯಸ್ ಇಯರ್ಸ್ ಮಾರ್ಕ್ಸ್ ಏನಿದೆ ಬ್ರೋ? ಕಮೆಂಟ್ ಕರೆಕ್ಟಾಗಿ ಮಾಡಿರಿ, ಕಮೆಂಟ್ ಓದೋಕ್ಕೆ ಆಗಲ್ಲ ಅದು. ನೆಕ್ಸ್ಟ್ ಆಂಡ್ರಾಯ್ಡ್ ಗೇಮಿಂಗ್ ಶಾರ್ಟ್ಸ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಐ ಗಾಟ್ ಅಪ್ರೂವ್ಡ್ ಫಾರ್ 15,000 ಆ್ಯಂಡ್ 18,000 ಬೋತ್ ಅಮೌಂಟ್ ಆಸ್ DBT ಪುಷ್ ನೋ ಅಂತ ಇದೆ, DDO ನೋ ಅಂತ ಇದೆ. ಅಮೌಂಟ್ ಬೋತ್ ರಿಲೀಸ್ ಬ್ರೋ, ರಿಲೀಸ್ ಆಗಬೇಕು ಅಂದರೆ DDO ಅಪ್ರೂವ್ಡ್ ಎಸ್ ಅಂತ ಬರಬೇಕು ಬ್ರೋ. ವೆರಿಫಿಕೇಶನ್ ಮಾಡಿಸಿ ಬ್ರೋ. ಅದೇ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಇರುತ್ತೆ, ಒಂದ್ಸತಿ ಮಾಡಿಸಿ ಬ್ರೋ. ಮತ್ತೆ ಭಾವನಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಭಾವನಿ ಬಾಗಲಕೋಟ್ ಅನ್ನೋರು. ಬ್ರೋ ಅಪ್ಲಿಕೇಶನ್ ಫೈನಲ್ ಸಬ್ಮಿಷನ್ ಈಸ್ ನಾಟ್ ಕಂಪ್ಲೀಟ್ ಬಟ್ ಇಟ್ಸ್ ಶೋಯಿಂಗ್ ಲಾಸ್ಟ್ ಡೇಟ್ ಓವರ್, ವಾಟ್ ಟು ಡೂ ಪ್ಲೀಸ್ ರಿಪ್ಲೈ ಕೊಡಿ. 3 ಡೇಸಿಂದ ಕ್ವಶನ್ ಕೇಳ್ತಿದ್ರೆ ಪ್ಲೀಸ್ ರೆಸ್ಪಾಂಡ್ ಮಾಡಿ ಅಂತ ಕೇಳ್ತಿದ್ದಾರೆ. ಅಪ್ಲಿಕೇಶನ್ ಕ್ಲೋಸ್ ಆಗಿದೆ, ನೀವು ಇನ್ನೂ ಅಪ್ಲೈ ಮಾಡಿಲ್ಲ ಅಂತ ಹೇಳೋದಾದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡೋ ತನಕ ವೇಟ್ ಮಾಡಬೇಕಾಗುತ್ತೆ. ನೋಡೋಣ ಅಂತ 15ನೇ ತಾರೀಕು ಆದಮೇಲೆ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗುತ್ತೆ, ಅಲ್ಲಿ ತನಕ ವೇಟ್ ಮಾಡಿ, ಓಕೆನಾ? ಸಾಯಿ ಶರೀಫ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಅಮೌಂಟ್ ತೋರಿಸ್ತಾ ಇಲ್ಲ 2025 ಮತ್ತು 26. ಬ್ರೋ ಅದನ್ನ ಅಪ್ಡೇಟ್ ಆಗಬೇಕು ಬ್ರೋ, ವೇಟ್ ಮಾಡಿ. 2024 ಮತ್ತು 25 ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಪ್ರಾಬ್ಲಮ್ ಏನೋ ಆಗಿರುತ್ತೆ. ಸೊ ಹಂಗಾಗಿ 25-26 ಇಂದು ಅಂದರೆ ವೆರಿಫಿಕೇಶನ್ ಅನ್ನೋ ಪ್ರಾಬ್ಲಮ್ ಆಗಿರುತ್ತೆ, ವೇಟ್ ಮಾಡಿ ನೋಡಿ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಲ್ಲ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ರಾಕ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ನಂದು 2024 ಮತ್ತು 25 SSP ಸ್ಕಾಲರ್ಶಿಪ್ ಅದಕ್ಕೆ, ಬಟ್ ವೆರಿಫಿಕೇಶನ್ ಸ್ಟೇಟಸ್ನಲ್ಲಿ ವಿದ್ಯಾಸಿರಿ ಆ್ಯಂಡ್ ಫೀಸ್ ರಿಮೈನಿಂಗ್ ವೆರಿಫಿಕೇಶನ್ ಆಗಿದೆ, ಬಟ್ ಅದರಲ್ಲಿ ಫೀಸ್ ರಿಎಂಬರ್ಸ್ಮೆಂಟ್ ಅಷ್ಟೇ ಆಗಿದೆ. ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ, ಅದು ಬರುತ್ತಾ ಇಲ್ವಾ? 24 ಮತ್ತು 25 ಕಳೆದ ವರ್ಷದ ಸ್ಕಾಲರ್ಶಿಪ್ ಇದು ಬ್ರೋ. ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿ ಬ್ರೋ ಈ ವಿಡಿಯೋದಲ್ಲಿ. ಮತ್ತು ಅಪ್ಲಿಕೇಶನ್ ಸ್ಟೇಟಸ್ನ ಫೋಟೋ ಹೊಡೆದು ವಾಟ್ಸಪ್ ಮಾಡಿ ಬ್ರೋ. ಮತ್ತು ಧನುಷ್ ಗೌಡ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಓಕೆ, ನಾನು ಹಾಸ್ಟೆಲ್ದು ಹೇಳಲ್ಲ ಬ್ರೋ, ಹಾಸ್ಟೆಲ್ ನಾನು ವಿಡಿಯೋ ಮಾಡಿದ್ದೀನಿ, ಬರೀ SSP ಸ್ಕಾಲರ್ಶಿಪ್ ಅಷ್ಟೇ ನಾನು ರಿಪ್ಲೈ ಮಾಡೋದು, ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಶರಣ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಸೀಟ್ಗೆ ಸ್ಕಾಲರ್ಶಿಪ್ ಬರುತ್ತಾ? ನಾನು ಹಾಕಿದ್ದೀನಿ, ಏನು ಸ್ಟೇಟಸ್ ತೋರಿಸಿಲ್ಲ, ಬರಲ್ಲ ಬ್ರೋ. KCET KCET ಮುಖಾಂತರ ಹೋಗಿರೋರಿಗೆ ಅಮೌಂಟ್ ಬರ್ತಿಲ್ಲ ಇಲ್ಲಿ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಸೀಟ್ ಅವ್ರಿಗೆ ಅಮೌಂಟ್ ಬರಲ್ಲ ಬ್ರೋ. ನೀವು ಅಪ್ಲಿಕೇಶನ್ ಹಾಕಿ ಅಂತ ನಾನು ಸುಮ್ಮನೆ ಹೇಳಿದ್ದೀನಿ, ಯಾಕಪ್ಪ ಅಂದರೆ ನಿಮ್ಮ ಅದೃಷ್ಟ ಬಂದರೂ ಬರ್ಬೋದು ಅಂತ. ಮ್ಯಾನೇಜ್ಮೆಂಟ್ ಸೀಟ್ ಅವ್ರಿಗೆ ಅಮೌಂಟ್ ಬರಲ್ಲ ಬ್ರೋ, ಸುಮ್ಮನೆ ಟ್ರೈ ಮಾಡಿಬಿಡಿ. ಅಪ್ಲಿಕೇಶನ್ ತೋರಿಸಿಲ್ಲ ಅಂದರೆ ಅವ್ರು ಅಪ್ಡೇಟೇ ಮಾಡಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿನೇ, ಓಕೆನಾ? ನೆಕ್ಸ್ಟು ಕಾವ್ಯ ಅನ್ನೋರು. ಹಲೋ ಬ್ರೋ, ಅಪ್ಲಿಕೇಶನ್ ವೆರಿಫಿಕೇಶನ್ ಅಂತ ತೋರಿಸಿದೆ, ಬಟ್ ನಂದು ನೋಡಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಬ್ರೋ? ಮಾರ್ಕ್ಸ್ ಕಾರ್ಡ್ ಕಾವ್ಯ ಅವರೇ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸುಹಾಸ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಸ್ಟೇಟಸ್ ಚೆಕ್ ಮಾಡೋಕ್ಕೆ
ಆಗ್ತಿಲ್ಲ, ಯಾವ ಬ್ರ್ಯಾಂಕೆಟಲ್ಲೂ ಯಾವ ಸ್ಟೇಜಲ್ಲೂ ತೋರಿಸ್ತಿಲ್ಲ ಬ್ರೋ, ಎಲ್ಲ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಬ್ರೋ ಖಾಲಿ ಹೆಂಗಿರುತ್ತೆ? ಏನು ಬ್ಲ್ಯಾಂಕ್ ಆಗಿದೆಯಾ ಅಪ್ಲಿಕೇಶನ್ನು? ಕರೆಕ್ಟಾಗಿ ನೀವು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಬ್ರೋ, ಏನು ಪ್ರಾಬ್ಲಮ್ ಆಗಿದೆ ಅಂತ, ಅಥವಾ ವಾಟ್ಸಪ್ ಮಾಡಿ. ಯಾಕಪ್ಪ ಅಂದರೆ ಬರೀ ಬ್ಲ್ಯಾಂಕ್ ಹೆಂಗೆ ಬರುತ್ತದು? ಏನೋ ಪ್ರಾಬ್ಲಮ್ ಆಗಿರುತ್ತೆ, ಸೊ ಹಂಗಾಗಿನೇ ಹೆಂಗೆ ಬರುತ್ತೆ ಅಷ್ಟೇ. ಮತ್ತು ನೀವು ಯಾವ ಮ್ಯಾನೇಜ್ಮೆಂಟ್ ಸೀಟಾ ಏನು, ಸೊ ಅದನ್ನು ಕೂಡ ಹೇಳಿ ನಮಗೆ. ಮಂಜುನಾಥನ್ ಅವರು ಬ್ರೋ ರೀಸಬ್ಮಿಟ್ ಯುವರ್ ಅಪ್ಲಿಕೇಶನ್ 2024, 23 ಆ್ಯಂಡ್ 24 ಅಂತ ತೋರಿಸ್ತದೆ ಬ್ರೋ ಸೈಬರ್ ಸೆಂಟರ್ ವಿಸಿಟ್ ಮಾಡಿ ಕ್ಲೀನಾಗಿ ರೀಸಬ್ಮಿಟ್ ಮಾಡಿ ಬ್ರೋ. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ನಾವು ಅಂತ ತೋರಿಸಿದ್ರೆ ವೆರಿಫಿಕೇಷನ್ ಮಾಡಿಸಿ. 2024 ಮತ್ತು 25 ಅವೈಟೆಡ್ ಇದೆ, ಬಟ್ ಇವರು AR ಗಾಯನ್ ಅವ್ರು ಕಮೆಂಟ್ ಮಾಡಿದ್ದಾರೆ 2024 ಆ್ಯಂಡ್ 25 ಅವೈಟೆಡ್ ಇದೆ, ಬಟ್ 25 ಮತ್ತು 26 SSP ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. 24 ಮತ್ತು 25 ಅವೈಟೆಡ್ ಇದೆ ಅಂದರೆ ಅದೇ ಬ್ರೋ, 24 ಮತ್ತು 25 ಫಂಡಿಂಗ್ ರಿಲೀಸ್ ಆಗಿರುತ್ತೆ, ನೀವು ಬೇಗ ಅಪ್ಲೈ ಮಾಡಿರ್ತೀರಾ, ಸೊ ಹಂಗಾಗಿ ಅಮೌಂಟ್ ಬೇಗ ಸಿಕ್ಕಿರುತ್ತೆ. ಸೊ ಅದೇ ಮೇನು, ಓಕೆನಾ. ಸೊ ನೆಕ್ಸ್ಟು ಫೆಬ್ರವರಿನಲ್ಲಿ ಹಾಫ್ ಅಮೌಂಟ್ ಬಂತು, ಇನ್ನು ಹಾಫ್ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ? ಧನು ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಹಾಫ್ ಅಮೌಂಟ್ ಬಂದಿದೆ ಅಂದರೆ ಈ ಮಂತ್ ಎಂಡ್ ತನಕ ವೆಯ್ಟ್ ಮಾಡಿ ಬ್ರೋ. ಪ್ಲೀಸ್ ಟೆಲ್ ಮೀ, ಹೇಳಿ ಬ್ರೋ, ಹೇಳಿ ಏನು ಅಂತ. ನೆಕ್ಸ್ಟ್ ವೀಣಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ 2025 ಮತ್ತು 26 ವೆರಿಫಿಕೇಶನ್ ಆ್ಯಂಡ್ ಎಲಿಜಿಬಲ್ ನೋ ಅಂತ ಇದೆ. ಏನು ಮಾಡಬೇಕು ಸರ್? ರಿಪ್ಲೈ ಮಾಡಿ. ನೋ ಅಂತ ಇದ್ದರೆ ವೆರಿಫಿಕೇಶನ್ ಮಾಡಿಸ್ಬೇಕು ಮೇಡಮ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬ್ರೋ ಮೈನಾರಿಟಿ ಸ್ಟೂಡೆಂಟ್ಸು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಬ್ರೋ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಬ್ರೋ ವೆರಿಫಿಕೇಷನ್ ಮಾಡಿಸಿ ಬ್ರೋ, ನನ್ನನ್ನು ಕೇಳಿದ್ರೆ ವೆರಿಫಿಕೇಷನ್ ಮಾಡಿಸಿ ಬ್ರೋ. ವೆರಿಫಿಕೇಷನ್ ಆಗಿದೆ, ಬಟ್ ಅಮೌಂಟ್ 8,000 ತೋರಿಸ್ತಿದೆ, ಅಂದರೆ ರಿಮೈನಿಂಗ್ ಬರುತ್ತೆ, ವೆಯ್ಟ್ ಮಾಡಿ. ಇದು ಬಂದಿದೆ ಅಂದರೆ ರಿಮೈನಿಂಗ್ ಬರುತ್ತೆ, ಇದು ಬಂದಿಲ್ಲ ಅಂತ ಹೇಳಿದ್ರೆ DDO ಅಪ್ರೂವ್ ಆಗಬೇಕಾಗುತ್ತೆ ಬ್ರೋ. DDO ನೋ ಅಂತ ಇದೆ, ಮತ್ತೆ ವೆರಿಫಿಕೇಷನ್ ಮಾಡಿಸ್ಬೇಕಾ? ಸೊ ವೆರಿಫಿಕೇಷನ್ ಮಾಡಿಸ್ಬೇಕು DDOನು. ಒಂದು ಸತಿ ನೀವು ವೆರಿಫಿಕೇಷನ್ ಮಾಡಿಸಿದ್ದೀರ ಅಂದರೆ ಮತ್ತೆ ಮಾಡಿಸೋವಂಥ ಒಂದು ಅವಶ್ಯಕತೆ ಇಲ್ಲ, ಅದು ಅಪ್ರೂವ್ ಆಗೋ ತನಕ ವೆಯ್ಟ್ ಮಾಡಿ ಬ್ರೋ. ತುಂಬ ಜನ ವೆರಿಫಿಕೇಷನ್ ಮಾಡಿಸ್ಬಿಡ್ತಾರೆ, DDO ಅಪ್ರೂವ್ ನೋ ಅಂತ ಮತ್ತೆ ಕಮೆಂಟ್ ಮಾಡ್ತಾರೆ. ಸೊ ಅದು ಅಪ್ರೂವ್ ಆಗೋಕ್ಕನ್ನ ಟೈಮ್ ಕೊಡಿ ಅಲ್ವಾ? ಅಪ್ರೂವ್ ಆಗಬೇಕು, 24 hours ತನಕ ವೆಯ್ಟ್ ಮಾಡಿ, ಅಪ್ರೂವ್ ಆದಮೇಲೆ ಕಮೆಂಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ರೋ ನಂದು ಪೇಮೆಂಟ್ ಫೇಲ್ ಆಗಿದೆ 2025 ಮತ್ತು 26, ಅದಕ್ಕೆ ನೆಕ್ಸ್ಟ್ ಪ್ರೋಸೆಸ್ ಏನು ಬ್ರೋ ಸೈಬರ್ ಸೆಂಟರ್ ವಿಸಿಟ್ ಮಾಡಿ ಬ್ರೋ, ಅವ್ರು ರೀಸಬ್ಮಿಟ್ ಮಾಡ್ತಾರೆ ಪೇಮೆಂಟ್ನ. ಇಲ್ಲಿ ಎಲ್ಲೂ ನೋಡ್ಬಿಟ್ಟು ನೀವು ಏನು ಮಾಡೋಕ್ಕೆ ಹೋಗ್ಬಿಡಿ ಬ್ರೋ, ಅಪ್ಲಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಓಕೆನಾ. ನೆಕ್ಸ್ಟು ಆಯಿತು ಬ್ರೋ, 12 minutes ಆಯಿತು. ಈ ಕಮೆಂಟ್ ಸೆಕ್ಷನಲ್ಲಿ, ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ವಾಟ್ಸಪ್ನಲ್ಲಿ ರಿಪ್ಲೈ ಮಾಡಿ ಅಂತ ಕೇಳ್ತಿದ್ರೆ ತುಂಬ ಜನ. ಸೊ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಪಾಸಿಂಗ್ ಪ್ಯಾಕೇಜು ಕೂಡ ಕೊಡಬೇಕಾಗುತ್ತೆ, ಸೊ ಹಂಗಾಗಿನೇ ಎರಡೂ ಕೂಡ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ ಒಬ್ಬನ ಕೈನಲ್ಲೇ. ಸೊ ಹಂಗಾಗಿನೇ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.